ನಿನ್ನ JCPಯಲ್ಲಿ ದುಡಿದ್ರೆ ಸಾಯಂಕಾಲ ಹಂಗೆ ಕೊಟ್ಟು ಕಳಿಸ್ಬೇಕು. 1 ತಿಂಗಳು ಕೊಡ್ತೀನಿ, ಕಾಫಿ ಬೆಳೆ ಬಂದಮೇಲೆ ಕೊಡ್ತೀನಿ, ಮೆಣಸು ಮಾರದ ಮೇಲೆ ಕೊಡ್ತೀನಿ ಅಂದರೆ ಆಗಲ್ಲ. ಅರ್ಥ ಆಯ್ತಾ? ಹಂಗೆ ಮಾಡಿದಿದ್ರಿ ನೀನು. ಉತ್ತರ ಪೂರ್ತಿ ಕ್ಲೋಸ್ ಮಾಡಿಬಿಟ್ಟು ದುಡ್ಡು ಬರೆದಿರೋ ಮಾಡಿದೀಯ. ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತು ಫ್ರೆಂಡ್ಸ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ನಮ್ಮ ಹುಡುಗರು ಇವರು ಇಬ್ಬರು JCP ಕಿಂಗ್ಸ್. ಇಲ್ಲಿ JCPಗಳು ಇಟ್ಕೊಂಡಿದ್ದಾರೆ ಇಬ್ಬರು. ಸೊ ಒಬ್ಬರು ಅಲ್ಲಿ ಬರ್ತಾ ನೋಡಿದೆ, ಇನ್ನೊಬ್ಬ ನಿಮ್ಮ ಸ್ನೇಹಿತರ JCP ಅಂತ ಹಾಕೊಂಡವ್ರು ಮನೆ ಮೇಲೆ. ಆಯಿತಾ? ಕಿಟ್ಟಿನ JCP ಕಿಟ್ಟಿ ಅಂತ. ನಿನ್ನ ಹೆಸರು? ಕುಮಾರ್. JCP ಕುಮಾರ್. ನಿನ್ನ ಹೆಸರಪ್ಪ? ಪುನೀತ್. JCP ಪುನೀತ್, ಬೇಕರಿ ಪುನೀತ್. ಬೇಕರಿ ಇಟ್ಕೊಂಡವನೇ. ನಮ್ಮ ಸಿನಿಮಾದಲ್ಲೂ ಕೆಲಸ ಮಾಡೋ ಒಂದು ಸ್ವಲ್ಪ ದಿವಸ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಲ್ವಾ? ಸುವರ್ಣ ಚಾನಲ್ ಅಲ್ಲಿ ದುರ್ಗಾ ಸೀರಿಯಲ್ಗೆ ಕೆಲಸ ಮಾಡೋನೆ. ಸೊ ಹುಡುಗರು ನನ್ನ ಮನೆ ಕಟ್ಕೊತಾವ್ರೆ. ಒಂದ್ಸಲ ತೋರ್ಸೋಣ ಏನಾದರೂ ಸಣ್ಣ ಪುಟ್ಟ. ಈಗಲೇ ರೆಡಿ ಮಾಡ್ತಾವ್ರೆ, ಫಿನಿಶ್ ಆಗ್ತಾ ಇದೆ. ಅದು ಏನು ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಮ್ಮ ಪುನೀತ್ಗೆ ಇಂಟ್ರೆಸ್ಟ್ ಜಾಸ್ತಿ. ಫ್ರೆಂಡು ಮನೆ ಕಟ್ತಾವನೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾಳೆ ಬೆಳಗ್ಗೆ ನನ್ನ ಸ್ನೇಹಿತರ ಅಲ್ವಾ, ಸ್ನೇಹಿತರನ್ನ ಅನ್ಸರು ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿನಗೆ ಆಗಲ್ವಲ್ಲ ಅಂದರೆ ಆವಾಗ ಅಯ್ಯೋ ಆವಾಗಲೇ ನೋಡಬೇಕಾಗಿತ್ತು, ತೋರಿಸ್ಬೇಕಾಗಿತ್ತು ಅನ್ನೋಂಥೇಳಿ. ಸೊ ಅದರಿಂದ ಅವ್ರಿಗೆ ಇದು ಮಾಡ್ಸೋಕ್ಕೆ ಬಂದಿದ್ದೀವಿ. ಓಕೆ, ಬನ್ನಿ. ಈಗ ಬ್ರದರ್, ಇದು ಸೌತ್ ಸೈಟ್, ಸೌತ್ಗೆ ತಿರ್ಸಿದ್ಯಾ ಫೇಸು, ಸೌತ್ ರೋಡು. ಆಯಿತಾ? ರೋಡ್ ಸೌತು. ನೀನೇನು ಮಾಡಿದ್ಯಾ, ಅಗ್ನಿಮೂಲ ಇದು ಬೆಳೆಸ್ಕೊಂಡಿದ್ಯಾ ಆಚೆಗೆ ಪೋಟಿಕೋ ಥರ ಕಾರ್ಗೆ ಅಂತ. ಆಯಿತಾ? ನೋಡಿ, ಇಲ್ಲಿ ಅಗ್ನಿಮೂಲ ಕಟ್ಟಾಗೋಯ್ತು, ಒಳಗೆ ತಗೊಂಡಿದ್ಯಾ. ಯಾವಾಗಲೂ ಮನೆ ಸ್ಕ್ವೇರಾಗಿರಬೇಕು. ನಿಮ್ಮ ಹಳೆ ಮನೆಗಳು ನೋಡಿದ್ಯಾ, ಹಂಚು ಮನೆಗಳು ಎಲ್ಲೂ ಒಂದಿಷ್ಟು ಇರಲ್ಲ, ಸ್ಕ್ವೇರಾಗಿರ್ತವೆ, 4 ಮೂಲೆ. ಸೊ ಈಗ ನಾವು ಇಂಜಿನಿಯರ್ ಬಂದ ಮೇಲೆ ಈ ಥರ ಆಚೆಗೆ ಒಳಗೆ ಎಳ್ಕೊಂಡು ಮೂಲೆಗಳನ್ನು ಕಟ್ ಮಾಡಿ ಆ ಮೂಲೆಗಳ ದೋಷ ಹೋಗುತ್ತೆ. ಸೊ ಅದರಿಂದ ಇದನ್ನು ಸ್ಟ್ರೈಟ್ ಮಾಡ್ಕೊ. ಇಲ್ಲಿ ದಾರ ಕಟ್ಟಿ ಇದನ್ನು ಸ್ಟ್ರೈಟ್ ಮಾಡಿಕೊಂಡು ಇಲ್ಲಿ ಕಿಟಕಿ ಇದ್ರ ಆಪೋಸಿಟ್ಟು ಇಲ್ಲಿ ಡೋರ್ ಕೊಡೋಣ. ಇಲ್ಲಿ 2 ಕಿಟಕಿ ಇದೆಯಲ್ಲ, ಹತ್ರಕ್ಕೆ ಬಮ್ಮ. ಆ 2 ಕಿಟಕಿ ಇದೆಯಲ್ಲ, ಆ 2 ಕಿಟಕಿ ಸ್ಟ್ರೈಟ್ ಇಲ್ಲೊಂದು ಡೋರ್ ಕೊಟ್ಬಿಡು. ಇಲ್ಲ ನಿನಗೆ ಅಷ್ಟು ದೊಡ್ಡದಲ್ಲಿ ಬೇಡ ಅಂದರೆ ಅದನ್ನು ನೀಟಾಗಿ ಹಸಿ ಇದೆ ಅದನ್ನು ತೆಗೆದು ಇಲ್ಲಿಡು. ಇದೆಲ್ಲ ವರಂಡ ಥರ ಇರ್ತದೆ, ನಿನಗೆ ಕೂತ್ಕೊಳ್ಳೋ ಥರ. ಕೂತ್ಕೊಳ್ಳೋ ಥರ, ಯಾರನ್ನ ಬಂದರೆ ಇಲ್ಲಿ ಸಿಟ್ಔಟ್ ಕೂತ್ಕೊಳ್ಳೋ ಥರ ಇರ್ತದೆ. ಆಯಿತಾ? ಅಲ್ಲ ಇರ್ಬೋದು ನಿನಗೆ. ನಿನಗೆ ಸರ್ ಇದು ಬೇಡ ಅಂದರೆ ಇದನ್ನು ಹಾಲು ಮಾಡಿಕೊಂಡ್ರೆ ಪೂರ್ತಿ ನಿನ್ನಿಷ್ಟ. ಪೂರ್ತಿ ಹಾಲು ಮಾಡ್ಕೊತೀನಿ ಅಂದ್ರೆ ನಿನ್ನಿಷ್ಟ. ಇಲ್ಲ ಇದು ಸಿಟ್ಔಟ್ ಥರ ಇರಲಿ. ಮಿಕ್ಕಿದ ಯಾರು ತುಂಬ ಬೇಕಾದ್ರೆ ಒಳಗಡೆ ಕೂತ್ಕೊಂತಾರೆ, ಬೇರೆ ಅವ್ರು ಇಲ್ಲಿ ಕೂತ್ಕೊಳ್ಳೋಕ್ಕೆ ಹಿಂಗೆ ಎಂಟ್ರಿ ಮಾಡಿ ಸಿಂಪಲಾಗಿ ಆಗುತ್ತೆ. ಸುಮ್ಮನೆ ಅದು ತೆಗೆಯೋದು, ಅದನ್ನು ಆರ್ಚ್ ಹಂಗೆ ಸ್ಕ್ವೇರು, ಇಲ್ಲೊಂದು ಕಿಟಕಿ ಇಡೋದು, ಇಲ್ಲೊಂದು ಎಂಟ್ರಿ. ಹಾಂ, ಸೊ ಇದೇನಾಗುತ್ತೆ, ಪೂರ್ವ ಆಗ್ನೇಯ ಬಂತು ಡೋರು. ಇದು ಪೂರ್ವ ಅಲ್ವಾ? ಈ ಪೂರ್ವದಲ್ಲಿ ಆಗ್ನೇಯದಲ್ಲಿದೆ, ಅಗ್ನಿ ಮೂಲೆಯಲ್ಲಿದೆ. ಈ ಕಡೆ ನಾವೆಲ್ಲಿ ಕೊಡ್ತೀವಿ, ಆ ಲಾಸ್ಟ್ ಕೊಡ್ತೀವಿ, ಈಶಾನ್ಯದಲ್ಲಿ. ಹಾಂ, ಪೂರ್ವ ಈಶಾನ್ಯ ಬೇರೆ, ಪೂರ್ವ ಆಗ್ನೇಯ ಬೇರೆ. ನೀನು ಪಕ್ಕ ಆಗ್ನೇಯ ಕೊಟ್ಬಿಟ್ಟಿದ್ಯಾ, ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಇದು. ಓಕೆನಾ? ಒಂದು ಇದು ಸಟ್ರೇಟ್ ಆಯಿತು. ನೆಕ್ಸ್ಟು ಇದು ಈಸ್ಟ್ ಅಲ್ವಾ, ಇದು ಇಲ್ಲಿ ದಕ್ಷಿಣಕ್ಕೆ ಕಾಂಪೌಂಡ್ ಹಾಕ್ಲೇಬೇಕು. ಎಲ್ಲಿ ನೀನು ಅಲ್ಲಿಂದ ಹಾಕ್ತೀಯೋ ಅಲ್ಲಿಂದ ಇಲ್ಲಿ, ಯಾಕಂದರೆ ಇಲ್ಲಿವರೆಗೂ ಬಂದುಬಿಟ್ಟಿದ್ಯಾ, ಇಲ್ಲಿವರೆಗೂ ಪಿಲ್ಲರ್ ಆಗಿದೆ. ಅದೇ ಅಲ್ಲಿವರೆಗೂ ನೀನು ಅಲ್ಲಾದ್ರೂ ಹಾಕೋ. ಹಾಂ, ಅಲ್ಲಿ ಕಾಂಪೌಂಡ್ ಹಾಕೋ. ಈ ಪಿಲ್ಲರ್ ಇದೆಯಲ್ಲ, ಈ ಪಿಲ್ಲರಿಂದ ಆ ಮನೆಗೆ ಆ ಕಾರ್ನರಲ್ಲಿ ಒಂದು ಪಿಲ್ಲರ್ ಹಾಕೋಬೇಕು. ಇಲ್ಲಿ ನೀನು ಕಾರ್ ಇಟ್ಕೊಳಕ್ಕೆ ಮಾಡ್ಕೊಂಡು ಪಾರ್ಕಿಂಗ್ ಸೆಟ್ ಮಾಡ್ಕೊ. ಹಾಂ, ಇಲ್ಲ ಎಂಟ್ರೆನ್ಸ್ ಮಾಡ್ಬೋದು. ಎಲ್ಲಿ ಎಂಟ್ರಿ ಇಲ್ಲೇ ಕೊಡ್ಬೇಕು. ಆ್ಯಕ್ಚುಲಿ ಕೊಡಬೇಕು ವಾಸ್ತು ಪ್ರಕಾರ. ಹಾಂ, ಇದೇನಾಗುತ್ತೆ ಗೊತ್ತಾ, ಇದು ಕುಬೇರ ಮೂಲೆ ಆಗುತ್ತೆ. ಇಲ್ಲೇನು ಆ್ಯಕ್ಚುಲಿ ಓನ್ ಮಾಡೋಂಗಿಲ್ಲ. ಫುಲ್ ಕಾಂಪೌಂಡ್ ಹಾಕ್ಬಿಟ್ಟು ಇದನ್ನು ಅಲ್ಲಿಗೆ ತಗೊಂಡು ಇದು ಪಾರ್ಕಿಂಗ್ ಥರ ಮಾಡಿಕೊಂಡು ನೀನು ಇಲ್ಲಿ ಎಂಟ್ರಿ ಹಿಂಗೆ ಕ್ರಾಸಾಗಿ ಬರೋದು ಏನೋ ಮಾಡ್ಕೋಬೇಕು. ಎಂಟ್ರಿ ಹಿಂಗೆ ಬರ್ಬೋದು, ಕೊಡ್ಬೋದು. ಹಿಂಗೆ ಮೇಲಕ್ಕೆ ಬಂದು ಬೇಡ, ಅದು ಕುಬೇರ ಮೂಲೆ, ಅದು ನೈಋತ್ಯ, ಅದು ಸೌತ್ ವೆಸ್ಟ್ ಆಗುತ್ತೆ. ಸೌತ್ ವೆಸ್ಟಲ್ಲಿ ಕೊಡಬಾರ್ದು, ಇಲ್ಲೇ ಕೊಟ್ಕೋ. ಹಿಂಗೆ ಕೊಟ್ಕೊಂಡು ಹಿಂಗೆ ಬರೋದು. ಹಿಂಗಾದ್ರೂ ಬಾ, ಇಲ್ಲ ಹಂಗಾದ್ರೂ ಹೋಗೋ, ಹಂಗೆ. ಆಮೇಲೆ ಅಲ್ಲಿ ಸೌತ್ ವೆಸ್ಟು ನೀನು ಹೈಟ್ ಆಗಬೇಕು. ಇದು ಹೈಟ್ ಮಾಡಿದೆ ಅಗ್ನಿಮೂಲೆ, ಸೇಮ್ ಹೈಟ್ ಅಲ್ಲಿ ಮಾಡ್ಕೋಬೇಕು. ಹೈಟ್ ಮಾಡ್ಕೊ. ಇದೆ ಪಿಲ್ಲರ್ ಹಾಕ್ತಿಯಲ್ಲ, ಇನ್ನೊಂದು 2 ಪಿಲ್ಲರ್ ಹಾಕು. ಇಲ್ಲ ಕಬ್ಬಿಣದ ರ್ಯಾಡ್ ಹಾಕ್ಬಿಟ್ಟು ಹೆಂಚು ಹಾಕು, ಲುಕ್ ಬರುತ್ತೆ. ಹಿಂಗೆ ಲೈನ್ ಆಗುತ್ತೆ, ನಿನಗೆ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಈ ಲೈನ್ ಇದೆಯಲ್ಲ, ಆ ಲಾಸ್ಟ್ಗೆ ಅಲ್ಲೊಂದು 2 ಪಿಲ್ಲರ್ ಹಾಕಿ ಸುಮ್ಮನೆ ಮೇಲಿಂದ ಹೆಂಚು ಥರ ಹಂಗೆ ಬಿಟ್ಕೊ.
ಅವಾಗ 4 ಮೂಲೆ ನಿನಗೆ ಸ್ಕ್ವೇರ್ ಆಯಿತು. ಹ್ಮ್. ಆಯಿತಾ? ಇಲ್ಲಿ 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 ಕಾಂಪೌಂಡು, ಹಿಂದೆ ಕಾಂಪೌಂಡ್, ಎಲ್ ಶೇಪ್ ಇಲ್ಲಿಂದ ಅಲ್ಲಿಗೆ ಫುಲ್ ಕಾಂಪೌಂಡ್ ಹಾಕೋ. ನಮಗೆ ವಾಸ್ತುಗೆ ಬೇಕಾದ್ರೆ ಈ 2 ಫಸ್ಟು, ಆಮೇಲೆ ನಿನಗೆ ನಿಧಾನಕ್ಕೆ ನಿಂದು ಎಷ್ಟಿದೆಯೋ ಅಷ್ಟು ಪೂರ್ತಿ ಹಾಕೊಂಬಿಡೋಣ. ಓಕೆನಾ? ಬಾ ಇಲ್ಲಿ. ಇದಾಯ್ತಾ? ಹಾಂ, ಹೊರಗಡೆ ಹೋಗೋಣ. ಇದು ನೋಡಿ, ಇದು ಕಟ್ಟಾಗಿದೆ. ಅಲ್ಲ, ಹೊರಗಡೆ ಆಮೇಲೆ ತೋರಿಸ್ತೀನಿ ಬಾ. ಇದಾಯ್ತಲ್ವ ಇಲ್ಲಿ? ಬಾ ಕಿರಣ್. ಇದು ಯಾರನ್ನ ಬಂದವ್ರು ಕೂತ್ಕೊಳ್ಳೋ ಥರ ಆಗುತ್ತೆ. ಸ್ಮಾಲ್ ಚಿಕ್ಕದಾಗಿ ಒಂದು ಇದಾಗ್ತಿದ್ರೆ ಅಲ್ಲಿ ಅಲ್ಲಿಗೆ ಹೋಗಿ ಎಕ್ಸ್ಟೆಂಡ್ ಮಾಡು. ಅಲ್ಲೊಂದು ಎಕ್ಸ್ಟ್ರಾ ಕಿಟಕಿ ಈಗ ತೆಗೆದು ಅಲ್ಲಿಕ್ಕು, ಇನ್ನೇನು ಬೇಡ. ಆಯಿತಾ? ಇಲ್ಲಿ ಬಂದ ದೇವ್ರ ಮನೆ ಓಕೆ, ಇದು ಕರೆಕ್ಟಾಗಿದೆ. ಈಸ್ಟ್ಗೆ ತಿರುಗಿಸಿದೆಯಾ? ದೇವ್ರು ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ. ಇದು ಬಾ ಇಲ್ಲಿ ನೋಡಿ. ಇಲ್ಲಿ ಇದು ಈಶಾನ್ಯದ ರೂಮು. ಈಶಾನ್ಯದಲ್ಲಿ ಹಚ್ಚಿದ ರೂಮೇ ಕೊಡಬಾರ್ದು, ನಾವು ಕೊಡೋದಿಲ್ಲ. ಈಶಾನ್ಯದಲ್ಲಿ ಮತ್ತು ಆಗ್ನೇಯದಲ್ಲಿ ಎಂಟ್ರಿ, ಅಂದರೆ ಕುಬೇರ ಮೂಲೆ, ನೈಋತ್ಯ, ಸೌತ್ ವೆಸ್ಟ್ ಎಂಟ್ರಿ ಕೊಟ್ಟಿರೋದ್ರಿಂದ ಇದು ರಾಂಗ್ ಆಗುತ್ತೆ. ಇದನ್ನು ಹಿಂಗೆ ತಗೊಂಡು ಹಿಂಗೆ ಸ್ಕ್ವೇರ್ ಮಾಡ್ಕೊ. ಇದನ್ನು ತೆಗೆದು ಇದು ಸ್ಕ್ವೇರ್ ಮಾಡ್ಕೊ ಹಿಂಗೆ. ಆಯಿತಾ? ಸ್ಕ್ವೇರ್ ಮಾಡಿಬಿಟ್ಟು ಇದನ್ನು ಬೈಲಿ ಇಲ್ಲಿ ಕೊಡು. ಇಲ್ಲಿ ಅಲ್ಲಿ ಮೇನ್ ಡೋರ್ ಕೊಡ್ತೀಯಲ್ಲ, ಮೇನ್ ಡೋರ್ ಆಪೋಸಿಟ್ ಆ ಕಿಟಕಿ ಇದೆ. ಆ ಕಿಟಕಿ ಆಪೋಸಿಟಿಗೆ ಕರೆಕ್ಟಾಗಿ ಒಂದು ನೀಟಾಗಿ ಮಿಷನ್ ಬಂದಿದೆ ಈಗ. ಸುಮ್ಮನೆ ಹಿಂಗೆ ನೀಟಾಗಿ ಕಟ್ ಮಾಡ್ತಾನೆ. ಕಟ್ ಮಾಡಿಬಿಟ್ಟು ಆ ಫ್ರೇಮ್ ತೆಗೆದು ಇಲ್ಲಿಡ್ತಾನೆ. ಅದನ್ನು ಸ್ಕ್ವೇರ್ ಮಾಡಿಬಿಡ್ತಾನೆ. ಆಯಿತಾ? ಇಲ್ಲಿ ಕೊಟ್ಟೆ ಒಂದು ಡೋರು. ಸಿಂಪಲ್, ಅದು ಸಿಂಪಲಾಗಿ ಆಗುತ್ತೆ. ಈಗ ಏನು ಮಾಡಿಲ್ಲ, ಪ್ಲಾಸ್ಟಿಂಗ್ ಗೀಸ್ಟಿಂಗ್ ಮಾಡಿಲ್ಲ. ಹಾಂ, ಇಲ್ಲಿ ನಮಗೆ ಈ ಕಡೆ ಉತ್ತರಕ್ಕೆ ಒಂದು ಡೋರ್ ಬೇಕೇ ಬೇಕು. ನೀನು ಪೂರ್ತಿ ಕ್ಲೋಸ್ ಮಾಡಿಬಿಟ್ಟಿದೆ ಉತ್ತರ, ಒಂದು ಕಿಟಕಿನೂ ಇಲ್ಲ. ಆಯಿತಾ? ಮಾಡು. ಇದನ್ನು ಕ್ಲೋಸ್ ಮಾಡಲೇಬೇಕು. ಈ ಮೂಲೆ ಕಟ್ಟಾಗೈತಿಲ್ಲ ಅಂದರೆ ಇದನ್ನು ಹಂಗೆ ಹೋಗಿ ಹಿಂಗೆ ತಗೋ. ಆಯಿತಾ? ಇದನ್ನು ತೆಗೆದು ಇಲ್ಲಿ ಇಟ್ಕೋಬೇಕು. ಇಲ್ಲೊಂದು ನೋಡ್ಕೊ, ಅಲ್ಲಿ ಕಿಟಕಿ ಆಪೋಸಿಟ್ ಬರೋ ಥರ ಇಲ್ಲಿ ಇಟ್ಕೊಂಡು ಇದರ ಆಪೋಸಿಟ್ಟು ಇಲ್ಲೊಂದು ಡೋರ್ ಇಟ್ಕೊ. ಇದು ಹಿತ್ಲು ಬಾಗ್ಲು ಅಂದ್ಕೊತೀಯೋ ಏನೋ ಅಂದ್ಕೊ, ನನಗೆ ವಾಸ್ತುಗೆ ಉತ್ತರ ಬೇಕು. ನಿನ್ನ JCPಯಲ್ಲಿ ದುಡಿದ್ರೆ ಸಾಯಂಕಾಲ ಹಂಗೆ ಕೊಟ್ಟು ಕಳಿಸ್ಬೇಕು. 1 ತಿಂಗ್ಳು ಕೊಡ್ತೀನಿ, ಕಾಫಿ ಬೆಳೆ ಬಂದಮೇಲೆ ಕೊಡ್ತೀನಿ, ಮೆಣಸು ಮಾರದ ಮೇಲೆ ಕೊಡ್ತೀನಿ ಅಂದರೆ ಆಗಲ್ಲ. ಅರ್ಥ ಆಯ್ತಾ? ಹಂಗೆ ಮಾಡಿದ್ದು ನೀನು ಉತ್ತರ ಪೂರ್ತಿ ಕ್ಲೋಸ್ ಮಾಡಿಬಿಟ್ಟು ದುಡ್ಡು ಬರೆದಿರೋ ಮಾಡಿದೀಯ. ಉತ್ತರ ಅಂದರೆ ಅವಕಾಶ, ಆಪರ್ಚುನಿಟಿ. ಆಯಿತಾ? ದುಡ್ಡು, ಲಕ್ಷ್ಮಿ ಎಲ್ಲ ಪೂರ್ತಿ ಕ್ಲೋಸ್ ಮಾಡಿಬಿಟ್ಟಿದೆ, ಎಲ್ಲೂ ಕೊಟ್ಟಿಲ್ಲ. ಅಲ್ಲ, ಡೋರ್ ಇಡಬೇಕು. ಯಾಕಂದರೆ ಈಶಾನ್ಯದಲ್ಲಿ ಉತ್ತರಕ್ಕೂ ಇಲ್ಲ, ಪೂರ್ವಕ್ಕೂ ಇಲ್ವಲ್ಲ. ಯಾವುದಾದ್ರು ಒಂದಾದ್ರೂ ಇರಬೇಕಲ್ಲ ಡೋರು. ಈಗ ಈ ಕಡೆ ಆದರೂ ಕೊಡಬೇಕಿತ್ತು, ಈ ಕಡೆ ಇಲ್ಲ. ಇಲ್ಲ, ಈ ಕಡೆ ಆದರೂ ಕೊಡಬೇಕು. ನೀನು ಎಲ್ಲಿ ಕೊಡ್ತೀವಿ ನೋಡ್ಕೊ. ನನಗಿಲ್ಲಾದರೂ ಇಲ್ಲೇ ಕೊಡು. ಉತ್ತರ ಕೊಟ್ಟಾಗ ನಿನಗೆ ಫಸ್ಟ್ ಕ್ಲಾಸ್ ಇಲ್ಲಿ ಆಪರ್ಚುನಿಟೀಸು. ನಿನಗೇನು ಬೇಕೋ ಲಕ್ಷ್ಮಿ, ಚೆನ್ನಾಗಿ ದುಡ್ಡು ಬರುತ್ತೆ. ಅರ್ಥ ಆಯ್ತಾ? ನಿಮಗೂ ಮಕ್ಳು, ಹೆಣ್ಮಕ್ಳು ಇದ್ರೆ ಚೆನ್ನಾಗಿ. ಕ್ಲೋಸ್ ಯಾಕೆ ಮಾಡ್ತೀಯ ನೀನು? ಇಲ್ಲಿ ಡೋರ್ ಇಡಂಗಿದ್ರೆ ಇದು ತೆಗೆದು ಅಲ್ಲಿಡು. ಆಯಿತಾ? ಇಲ್ಲಿ ಡೋರ್ ಕೊಡು. ಇಲ್ಲ ಅಲ್ಲೇ ಡೋರ್ ಕೊಡ್ತೀನಿ ಅಂದರೆ ಅಲ್ಲಿ ಡೋರ್ ಕೊಟ್ಬಿಡು, ಅಷ್ಟೇ ಸಾಕು ನನಗೆ. ಈ ಆಪೋಸಿಟ್, ಈ ಡೋರ್ ಆಪೋಸಿಟ್ ಆ ಡೋರ್ ಇರಬೇಕು ಸ್ಟ್ರೈಟ್. ಆಯಿತಾ? ಬಾ. ಹಾಂ, ಯಾಕೆ ಹೊಡಿಯಲ್ಲ? ಅಲ್ಲಿ ಡೋರ್ ಕೊಡ್ತೀಯ, ಅಲ್ಲಿ ಆ ಡೋರ್ ಹಂಗೆ ಹೋಗುತ್ತೆ. ಆ ಡೋರ್ ಹಂಗೆ ಹೋಗುತ್ತೆ. ಇಲ್ಲಿ ಮಂಚ ಇದು ಕ್ಲೋಸ್ ಮಾಡ್ತೀಯ. ಆಯಿತಾ? ಇಲ್ಲಿಂದ ಮಂಚ ಹಾಕೋ. ಆಯಿತಾ? ಅಲ್ಲ, ಇದು ಬೇಕಾದ್ರೆ ಇನ್ನೂ ಸ್ವಲ್ಪ ಲಾಸ್ಟ್ ತಗೋ. ಇದನ್ನು ಇಲ್ಲಿ ತಗೋ. ಇಲ್ಲಿ ಮಂಚ ಕರೆಕ್ಟಾಗಿ ಬರುತ್ತೆ ಹಿಂಗೆ. ಹಾಂ, ಮಲಗು, ಹಿಂಗಾಗಿ ಮಲಗು. ಈಶಾನ್ಯ ಅಲ್ವಾ ಇದು? ಈಗ ಮಕ್ಕಳ ರೂಮ್ ಅಷ್ಟೇ, ದೊಡ್ಡವ್ರು ಮಲಗಂಗಿಲ್ಲ. ಇಲ್ಲಿ ಮಕ್ಕಳೇ ಮಲಗಬೇಕು. ದೊಡ್ಡವ್ರಿಗೆ ಯಾರಿಗೂ ಇಲ್ಲಿ ಮಲಗೋಕ್ಕಾಗಲ್ಲ. ಈಶಾನ್ಯ ಅಲ್ವಾ? ಇಲ್ಲ, ಸುಮ್ಮನೆ ದೊಡ್ಡವರು ಆ ಕಡೆನೇ ಇರಬೇಕು. ಇದು ಮಕ್ಕಳ ಸ್ಟಡಿ ರೂಮು, ಇಲ್ಲಾಂದರೆ ಬೇರೆ ಮಕ್ಕಳು ಮಲಗೋಕ್ಕಾದರೂ ಓಕೆ. ಇದು ಅರ್ಥ ಆಯ್ತಾ? ಹಿಂಗೆ ಸೆಟ್ ಮಾಡು. ಇದರಲ್ಲಿ ಕಿಟಕಿ ಇದೆ, ತೊಂದರೆ ಇಲ್ಲ. ಬಾ. ಆ ಕಡೆ ಹೆಂಗೆ ಹೋಗೋದು? ಓಹೋ, ಇಲ್ಲಿಟ್ಟಿದೆಯಾ ಡೋರು? ನೋಡು, ನಾರ್ತ್ ಮೈನಸ್ಸು. ಹಾಂ, ನೀನು ಹಿಂಗೆ ಇಟ್ಟರೆ ಮನೆಯೇ ಫಿನಿಶ್ ಆಗಲ್ಲ ಬೇಗ. ಹೌದಾ? ಭಯಂಕರ ಲೇಟ್ ಆಗುತ್ತೆ. ಅದು ನೋಡಿ, ಮೈನಸ್. ನಾರ್ತ್ ಅಲ್ಲಿರಬೇಕಾಗಿರೋ ಡೋರು ಇಲ್ಲಿಟ್ಟಿದೆಯಾ ಅಡುಗೆ ಮನೆಯಲ್ಲಿ. ಇದು ರಾಂಗ್. ಇದು ಇಲ್ಲಿ ಇಡಬೇಕು ಅಂದರೆ ಹಿಂಗೆ ಇಡಬೇಕು. ಈ ಕಡೆಗೆ ವೆಸ್ಟ್ ಪ್ಲಸ್ ಅದು. ಈ ಕಡೆ ಹಿಂಗಿರ್ಬೇಕಾಗಿತ್ತು, ಅದು ಮೈನಸ್ಸು. ಈ ರೂಮ್ ಕರೆಕ್ಟ್ ಇದೆಯಾ? ಕುಬೇರ ಮೂಲೆ ರೂಮು. ಇದು ದೇವ್ರ ಮನೆ ಅಲ್ವಾ? ದೇವ್ರ ಮನೆ ಇಷ್ಟು ಬೇಕಾಗಿರಲಿಲ್ಲ. ಹಾಂ, ಇದು ಕರೆಕ್ಟ್ ಇದೆ. ಈ ಲಾಸ್ಟ್ ಕಿಟಕಿ ಒಂದು ಕ್ಲೋಸ್ ಮಾಡ್ಕೋ, 2 ತಕ್ಕೋ. ಯಾಕಂದರೆ ನೋಡಿ, ಅರ್ಧದಿಂದ ಲಾಸ್ಟ್ ಬಂದಿದೆ.
ಮೊನ್ನೆ ರೂಮಿನ ಅರ್ಧದ ಭಾಗದ ಆಚೆಯಿಂದ ಬಂದಿದೆ. ಈ ಒಂದನ್ನು ಕ್ಲೋಸ್ ಮಾಡಿ ಎರಡು ಓಪನ್ ಮಾಡ್ಕೊ. ಈ ಕಿಟಕಿನ ಆ ಕಡೆ ಲಾಸ್ಟ್ಗೆ ಹೋಗ್ಬೇಕಿತ್ತು, ಅಲ್ಲೋ ಲಾಸ್ಟ್ಗೆ ಹೋಗ್ಬೇಕಿತ್ತು. ಇಲ್ಲೊಂದು ಕಿಟಕಿ ಇಟ್ಕೋಬೋದಿತ್ತು ಚಿಕ್ಕದಾಗಿ. ಇಲ್ಲಿ ಆಪ್ಷನ್ ಇತ್ತು. ಸೊ ಅದು ಒಂದು ಕಿಟಕಿ ಕ್ಲೋಸ್ ಮಾಡ್ಕೊ, ಆ ಎರಡು ಇರಲಿ, ಸರಿನಾ? ಇದೇನು ತೊಂದರೆ ಇಲ್ಲ. ಕಟ್ ಮಾಡ ಆಯ್ತಪ್ಪ. ಇಲ್ಲ ಅಡುಗೆ ಮನೆ ಅಲ್ವಾ, ಇದು ರಾಂಗು, ಇದು ಕಿಟಕಿ ಮಾಡ್ಕೋಬೇಕು. ಇದನ್ನು 3 ಅಡಿ ಕ್ಲೋಸ್ ಮಾಡಿ ಇದನ್ನು ಗ್ರಿಲ್ ಹಾಕ್ಬಿಟ್ಟು ಕಿಟಕಿ ಇಟ್ಕೊಳ್ಳಿ, ಆಯಿತಾ? ಈ ಕಡೆ ಎಂಟ್ರಿ ಬೇಡ. ಎಂಟ್ರಿ ಬೇಕಾ? ಇಲ್ಲಿ ಕೊಡ್ತೀನಿ ಅಷ್ಟೇ. ಈ ಕಡೆಯಿಂದ ಕೊಡ್ಬೋದು. ವೆಸ್ಟ್ ಇದು, ವೆಸ್ಟ್ ಎಂಟ್ರಿ ಕೊಡ್ಬೋದು. ಇಲ್ಲಿ ಏನಪ್ಪ, ಇಲ್ಲಿ ಕೊಡ್ಬೋದು. ಇಲ್ಲ ಈ ಲಾಸ್ಟಲ್ಲಿ ಕೊಡು, ಇಲ್ಲ ಇಲ್ಲ ಅದು ಕೊಡು. ಇಲ್ಲಿ ಎಂಟ್ರಿ ಬೇಕು ಅಂದರೆ ಇಲ್ಲಿ ಕೊಡ್ಬೋದು, ನಿನಗೆ ಬೇಡ ಅಂದರೆ ಬೇಡ. ಯಾಕಂದರೆ ಇಲ್ಲೂ ರೋಡ್ ಇರೋದ್ರಿಂದ ಈ ಕಡೆ ಕೊಡ್ಬೋದು ಎಂಟ್ರಿ. ಇದು ಮಾತ್ರ ರಾಂಗು, ಇದು ಬೇಡವೇ ಬೇಡ. ನಾಳೆನೇ ಕ್ಲೋಸ್ ಮಾಡಿಸಿದ್ದು. ಇದರಿಂದನೇ ನಿಂದು ಫೈನಾನ್ಷಿಯಲಿ ಎಲ್ಲ ಎಂಡಪ್ ಆಗುತ್ತೆ, ಆಯಿತಾ? ಇದು ಎಲ್ಲಿ ಇಟ್ಕೋಬೇಕಂತಿದೆಯಾ? ಎಲ್ಲಿ ಯಾವ ಕಡೆ ನೀನು ಸ್ಟವ್ ಮಾಡೋದು, ಏನು ಮಾಡ್ತೀವಿ, ನಿನ್ನ ಐಡಿಯಾ ಏನಿದೆ? ಇಲ್ಲಿ ಬರುತ್ತೆ, ಇಲ್ಲಿ ಚಿಮ್ನಿಲಿ ಕೊಟ್ಟಿದ್ದೀನಿ. ಹಾಂ, ಇಲ್ಲಿಗೆ ಹೊಲ ಇಡ್ಬೇಕಂತ ಮಾಡಿದ್ವಿ. ಹಾಂ, ಇಲ್ಲಿಗೆ ಹಿಂಗೂ ಇಟ್ಕೋಬೋದು. ನಮ್ಮ ಗುರುಗಳು ಕೆಲವ್ರು ಹೇಳ್ತಾರೆ ಉತ್ತರಕ್ಕೆ ಇಟ್ಕೋಬೇಕು, ಈ ಕಡೆ ವಾಯುದಲ್ಲಾದರೆ, ಆಗ್ನೇಯದಲ್ಲಾದರೆ ಪೂರ್ವಕ್ಕೆ ಇಟ್ಕೋಬೇಕು ಅಂತ ಹೇಳ್ತಾರೆ. ನೀನು ಹಿಂಗಾದ್ರೂ ಇಟ್ಕೋಬೋದು. ಹಿಂಗೂ ಆಪ್ಷನ್ ಇದೆ, ಹಿಂಗೂ ಆಪ್ಷನ್ ಇದೆ. ಹಾಂ, ಇಲ್ಲಿ ಬಂದಿದೆ, ತೊಂದರೆ ಇಲ್ಲ. ಇಲ್ಲಿ ಹಾಕ್ಕೋಬೋದು, ಇಲ್ಲಿ ಇಟ್ಕೋಬೋದು. ಬಟ್ ಈ ಡೋರ್ ಮಾತ್ರ ಇಮಿಡಿಯೇಟ್ ಕ್ಲೋಸ್ ಮಾಡಬೇಕು. ಹಾಂ, ವಿಂಡೋ ಮಾಡಿಬಿಡು. ಒಂದು ಗ್ರಿಲ್ ಮಾಡಿಸ್ಬಿಟ್ಟು ಅರ್ಧ. ಹ್ಞೂ, ಅಲ್ಲ ಈ ಕಡೆ ಡೋರ್ ಬೇಡ ಬಿಡು, ನಿಮ್ಗೆ ಬೇಕಾ? ಅಲ್ಲಿ ಕೊಡ್ತೀನಲ್ಲ ರೂಮಲ್ಲಿ. ಬಾ, ಇದು ಬಾತ್ರೂಮ್ಗೆ ಆ ರೂಮಿಂದ ಬರಬೇಕು. ರೂಮಿಂದೆಲ್ಲ ಎಂಟ್ರಿ ಕೊಡಬೇಕಾಗುತ್ತೆ. ಹಾಂ, ಮತ್ತೆ ನೋಡಿ ಇಲ್ಲಿ ಬನ್ನಿ. ನೋಡಿ ಪುನೀತ್, ಇದು ಮನೆಗೆ ಟಚ್ ಮಾಡಿಬಿಟ್ಟವನೆ. ಹಾಂ, ವಾಯುಮೂಲೆ ಬೆಳೀತು. ವಾಯುಮೂಲೆ ಬೆಳೆದ್ರೆ ವ್ಯವಹಾರ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ. ವ್ಯವಹಾರ ಬ್ಲಾಕ್. ಯಾರಿಗಾನ ದುಡ್ಡು ಕೊಟ್ಟರೆ ವಾಪಸ್ ಬರೋಲ್ಲ. ಈಗ ನಾನು ಕೇಳಿದವನು ವಾಪಸ್ ಕೊಡೋಲ್ಲ ಟೈಮ್ಗೆ. ಈಗ ನೀನು ಯಾರಿಗೋ ಸಾಯಂಕಾಲ ಹೇಳ್ತೀಯ, ಸಾಯಂಕಾಲ 2 ಲಕ್ಷ ಕೊಟ್ಬಿಡ್ತೀನಿ ಅಂತ. ನೀನು ಟಿಪ್ಪರ್ಲಾಗ ಹಾಕಿದ್ರೆ ಕೊಡೋಕ್ಕಾಗಲ್ಲ ಸಾಯಂಕಾಲ. ಅವ್ನು ಮತ್ತೆ 2 ದಿವಸ ಲೇಟ್ ಮಾಡೋದು. ಅದರ ವಾಯುವ್ಯ ಇದು. ನಿನಗೆ ಕೊಡೋನು ಕೊಡಲ್ಲ. ಇಲ್ಲಿ ನೀನು ಮಾತು ಅಂದರೆ ನಡೆಯಲ್ಲ. ಹೇಳಿದ ಮಾತು ಅವ್ನು ನೆನ್ನೆ ಹೇಳ್ದೆ ಕೊಡಲಿಲ್ಲ, ಆ ಒಂದು ಮಾತು ಹೋಗ್ಬಿಡ್ತೀವಿ. ವಾಯುವ್ಯ ಅಂದರೆ ವ್ಯವಹಾರಗಳಲ್ಲಿ ತುಂಬ ತೊಂದರೆಗಳಾಗುತ್ತೆ. ಈ ಮನೆಗೆ ಟಚ್ ಮಾಡಿದ್ರೆ ಕಟ್ಕೊ. ಇನ್ನು ಸ್ವಲ್ಪ ಇಲ್ಲಿ ಕಟ್ಕೊ. ಒಂದು ಅರ್ಧ 1 ಅಡಿ ಗ್ಯಾಪ್ ಕೊಟ್ಬಿಟ್ಟು ಇನ್ನು ಸಪ್ರೇಟಾಗಿ ಕಟ್ಕೊ. ಗ್ಯಾಪ್ ಕೊಡಲೇಬೇಕು ಗ್ಯಾಪ್. ಒಂದು 6 ಇಂಚ್ ಆದರೂ 6 ಇಂಚ್ 8 ಇಂಚ್ ಆದರೂ ಗ್ಯಾಪ್ ಕೊಟ್ಟು ನೀನು ಹೆಂಗಾನ ಮಾಡ್ಕೊ ಕಟ್ಕೋಬೋದು. ಅಲ್ಲಿದೆಯಲ್ಲ ಪಾರು, ಒಂದು ಸಪ್ರೇಟ್ ಗೋಡೆ ಹಾಕಮ್ಮ. ಇದಕ್ಕೆ ಟಚ್ ಆಗಬಾರ್ದು ಅಲ್ಲಿಗೆ. ನೀವೇನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ಒಬ್ರು ಓಡಾಡಕ್ಕೆ ಜಾಗ ಬಿಡ್ಕೋಬೇಕು. ಅಲ್ಲ ಇದು ಬಾತ್ರೂಮ್ ಪ್ಲಾನ್ ಚೇಂಜ್ ಆಗೋಗುತ್ತೆ. ಅಲ್ಲ ಪ್ಲಾನ್ ಏನಿಲ್ಲ, ನೀನು ಹೆಂಗನ ಮಾಡ್ಕೋ. ನನಗೆ ಇಲ್ಲೊಂದು 6 ಇಂಚ್ ಗ್ಯಾಪ್ ಕೊಡು ಅಷ್ಟೇ. ಅರ್ಧ ಅಡಿ ಗ್ಯಾಪ್ ಕೊಟ್ಟೆ ಹಾಕೋ. ಹಾಂ, ಈ ಮನೆಗೆ ಟಚ್ ಆಗಬಾರ್ದು. ಅದು ಈ ಮನೆಗೆ ಟಚ್ ಆಗಿದ್ರೆ ನೀನು ಮಾಡು. ಅಲ್ಲ ಇದು ಆಯಕ್ಕೆ ಸೇರ್ಕೊಂಡಿದೆ. ಇದು ಎಲ್ಲ ಆಯಕ್ಕೆ ಹೆಂಗೆ ಸೇರ್ತದೆ? ಆಯ ಹಿಂಗೆಲ್ಲ ಸೊಟ್ಟ ಪಟ್ಟ ಹೋಗಲ್ಲ. ಆಯನಿದ್ರು ಸ್ಕ್ವೇರ್ ಆಗಿ ಬರುತ್ತೆ. ಇದಕ್ಕೆ ಆಯ ಬರೋದು. ಅಲ್ಲ ಇದು ಒಳಗೆ ಹೊರಗೆ ಆಯ್ತಲ್ಲ, ರಾಂಗ್ ಆಯ್ತು ಅಂತ. ಹಾಂ, ಇದು ಈ ಆಯ ಒಳಗೆ ಹೊರಗೆ ಆಗಿತ್ತು. ಅವ್ರು ಹೇಳಿದ್ದು ಇನ್ನೊಬ್ರು ಬಂದು ನಮಗೆ ಅದು 11 ಅಡಿ ಮುಂದಕ್ಕೆ ತಗೊಳ್ಳಿ ಅಂತೇಳಿ ಅಲ್ಲಿವರೆಗೆ ಕಲ್ಸಿರೋದು. ಅದನ್ನ ತೆಗೆಸ್ಕೊಂಡು ಇಲ್ಲಿ ಪೂರ್ತಿ ಮುಂದಕ್ಕೆ ಹಾಕೊಳ್ಳಿ ಅಂತ. ಶೀಟ್ ಅಲ್ಲಿವರೆಗೆ ಈಗ ಬರುತ್ತೆ. ಅಲ್ಲ ಇದನ್ನು ಜಾಯಿಂಟ್ ಇರೋದ್ರಿಂದ ಅವ್ರು ಹೇಳೋರು ಹಂಗೆ. ಈ ಜಾಯಿಂಟ್ ಇಲ್ಲ ಅಂದ್ರೆ ಏನಕ್ಕೆ ಬರುತ್ತೆ? ಯಾವ ಜಾಯಿಂಟು? ಇದು ಈ ಜಾಯಿಂಟ್. ಜಾಯಿಂಟ್ ಮಾಡ್ಕೊಳ್ಳಿ ಅಂತಲೇ ಹೇಳಿದವ್ರು. 11 ಅಡಿ ಮುಂದಕ್ಕೆ ಕಾಯಬೇಕು ಅಂತ ಹೇಳ್ಬಿಟ್ಟು ಈಗ 11 ಅಡಿ ಅಲ್ಲಿವರೆಗೆ ಬಂದಿದೆ. ಈಗ ಲೆಕ್ಕಾಚಾರ ಈಗ ಇಲ್ಲಿ ಬರುತ್ತೆ. ಇಲ್ಲಿವರೆಗೂ ಸೀಟ್ ಹಾಕೊಂತೀರಾ? ಅಲ್ಲ ನೀನು ಪೂರ್ತಿ ಈಗ ನೀನು ಅಲ್ಲಿಂದ ಸೇರಿಸ್ಕೊಳ್ಳಂಗಿದ್ರೆ ಓಕೆ. ಹಾಂ ಹಾಂ ಓಕೆ. ಹಾಂ ಹಾಂ, ಅಲ್ಲಿಗೆ ಪೂರ್ತಿ ಸೇರಿಸ್ಕೊಂಡ್ಬಿಡ್ತೀಯ. ಹೌದಾ? ಸೇರಿಸ್ಕೊಂಡು ಇಲ್ಲಿ ಡೋರ್ ಇಟ್ಕೋ. ಅದೇ ಇಲ್ಲಿ ಡೋರ್ ಬಂದಾಗ ಅವಾಗ ನಿಮ್ಗೆ ಈ ಕಡೆ ಯೂಸ್ ಮಾಡ್ಕೊಳ್ಳೋಕ್ಕೆ ಇದೆಲ್ಲ. ಹಾಂ ಹಾಂ, ಅವಾಗ ಇಲ್ಲಿಂದ ನೀನು ಸೇರಿಕೊಂಡು ಇದಕ್ಕೆ ಕಾಂಪೌಂಡ್ ಇದಕ್ಕೆ ಟಚ್ ಆಗಬಾರ್ದು. ಮತ್ತೆ ಈ ಪಿಲ್ಲರ್ ಟಚ್ ಆಗಬಾರ್ದು, ಆಚೆ ಇರಬೇಕು. ಪಿಲ್ಲರಿಂದ ಒಳಗಡೆ ಮಾಡ್ತಾರೆ. ಇನ್ನು ಪಿಲ್ಲರಿಂದ ಆಚೆ ಬರುತ್ತೆ. ಪಿಲ್ಲರಿಂದ ಆಚೆಗೆ ಕಾಂಪೌಂಡ್ ಹಾಕೋ. ನನಗೆ ಈ ಮನೆಗೆ ನಿನಗೆ ಅಟ್ಯಾಚ್ ಆದಾಗ ಇದು ಮನೆ ಆಗುತ್ತೆ. ಇದು ಮನೆ ತರನೇ ಬರುತ್ತೆ. ಹಾಂ, ಅದು ಕಟ್ ಮಾಡಿದ್ರೆ ಮನೆ ಅಲ್ಲ.
ಯಾವಾಗ ನೀವು ಕಟ್ ಮಾಡಿ ಜಾಯಿಂಟ್ ಮಾಡ್ತೀಯ ಇದನ್ನೆಲ್ಲ ಜಾಯಿಂಟ್ ಮಾಡಕ್ಕೆ ಕುಂತೀವಿ ಇದು ಮನೆ ಆಗುತ್ತೆ. ಇದು ಈಶಾನ್ಯ ಆಗುತ್ತೆ, ಗೊತ್ತಾಯ್ತಾ? ಇಲ್ಲಿ ಡೋರ್ ಇಡ್ತೀಯ, ಈಶಾನ್ಯ ಆಗುತ್ತೆ. ಇದನ್ನು ಜಾಯಿಂಟ್ ಮಾಡ್ಕೋಬೋದು, ಆಯಿತಾ? ಅವ್ರ ಕಾಂಪೌಂಡ್ ನೋಡೋ, ಅಲ್ಲಿಂದ ಕಾಂಪೌಂಡ್ ಹಂಗೆ ತೊಗೊಂಬಂದು ಹಿಂಗೆ ತೊಗೊಂಬಂದು ಇದು ಟಚ್ ಮಾಡಿದಿರ ಹಂಗೆ ತೊಗೊಂಡೋಗು ಪೂರ್ತಿ. ಮನೆಗೂ ಕಾಂಪೌಂಡ್ಗೆ ಎಲ್ಲೂ ಟಚ್ ಆಗಬಾರ್ದು, ಟಚ್ ಆಗಬಾರ್ದು. ಸೊ ಅವಾಗ ನಮಗೆ ಪೂರ್ವನೂ ಉದ್ದ ಜಾಸ್ತಿ ಬರುತ್ತೆ, ಉತ್ತರನೂ ಜಾಸ್ತಿ ಬರುತ್ತೆ. ನನಗೆ ಆಯ ಬಂದಿರೋದು 11 ಅಡಿ ಇಲ್ಲಿಗೆ ಬರುತ್ತೆ. ಇದು ಸಪರೇಟ್ ಬಟ್ ಎಕ್ಸ್ಟ್ರಾ ಬರುತ್ತೆ ಸೀಟ್ ಎಕ್ಸ್ಟ್ರಾ ಬರಲಿ. ನೀವು ಆಯ ಅಂದ್ರೆ ಆಯಾಗೆ ಇಲ್ಲಿಗೆ ಹಾಕೋಬೇಕು ಗೋಡೆ. ಅಲ್ಲ ಗೋಡೆ ಏನು ಬರಲ್ಲ, ಇದು ಓಪನ್ ಖಾಲಿ ಅಲ್ಲ ಮತ್ತೆ ಆಯ ಹೆಂಗೆ ಬರುತ್ತೆ ನಿನ್ಗೆ ಆಯ ಬಂದಮೇಲೆ ಅದಕ್ಕೆ ಡಿವೈಡ್ ಮಾಡಲೇಬೇಕು. ನೀನು ಆಯ ಬಂದಮೇಲೆ ಅದನ್ನು ಕಂಟಿನ್ಯೂಷನ್ ಮಾಡಿ ಒಳಗಡೆ ಒಂದು ಕಲ್ಲು ವರ್ಷ 2 ಕಲ್ಲು ಕರ್ಸಿ ಇಲ್ಲಿ ಹಾಕಿ ಸ್ವಲ್ಪ ಆದರೂ ಇಟ್ಕೆ ಮಾಡಿ ಪಿಲ್ಲರ್ ಬೇಕಾದ್ರೆ ಅಲ್ಲಿದ್ದರೂ ನಿಮ್ಗೆ ತೊಂದರೆ ಇಲ್ಲ. ಮೇಲೆ ಸೀಟ್ ಹಿಂಗೆ ನೀರು ಆಚೆಗೆ ಹೋಗುತ್ತೆ. 11 ಅಡಿಗೆ ನೀನು ಸೆಟ್ ಮಾಡ್ಕೊ ಹಿಂಗೆ ಆಯಾಗೆ. ಯಾವಾಗ ಪಿಲ್ಲರ್ ಅಲ್ಲಾಕ್ ಹಾಕ್ತೀಯ ಇಲ್ಲ ಹಾಕ್ಬೋದಲ್ಲ, ಪಿಲ್ಲರ್ ಇಲ್ಲ ಹಾಕಿ. ಆಯ್ತು 12 ಅಡಿ ಸೀಟ್ ಆಚೆ ಇರಲಿ, ನೀನು ಆಯದಲ್ಲಿ ಇರಲಿ ಪಿಲ್ಲರ್ಗಳೆಲ್ಲ. ಆ ಗೋಡೆ ಮೇಲೆ ಅದರ ಪಿಲ್ಲರ್ ಮೇಲೆ ಗೋಡೆ ಕಟ್ಕೊಂಡು ಬಾ. ಆವಾಗ 4 ಮೂಲೆ ಚೌಕ ಆಗುತ್ತೆ. ಕಾಂಪೌಂಡ್ ಆಚೆಗೆ ಹಾಕು 4 ಮೂಲೆ, ಅರ್ಥ ಆಯ್ತಾ? ಮತ್ತು ಇಲ್ಲಿ ಮಾಡಿದಾಗ ನೀನು ಇಲ್ಲಿಗೆ ಬರಬೇಕಿದು, ಇದು ಇಲ್ಲಿಗೆ ಬರುತ್ತೆ ನೋಡಿ. ಇದು ಮನೆ ಲೆಕ್ಕ. ಅದು ಅಲ್ಲಿಂದ ದಾರ ಕಟ್ಟಬೇಕು. ಆ ಪಿಲ್ಲರ್ ಇದೆಯಲ್ಲ ಅಲ್ಲಿಂದ ದಾರ ಕಟ್ಟಿ ಇಲ್ಲಿ ಪಿಲ್ಲರ್ ಹಾಕ್ಬೇಕು. ಇಲ್ಲಿಂದ 11 ಅಡಿ ತಗೋ, 11 ಅಡಿ ತಗೊಂಡು ಇಲ್ಲಿ ಸ್ಕ್ವೇರ್ ಮಾಡ್ಕೊ, ಮತ್ತು ಇಲ್ಲಿ ಸ್ಕ್ವೇರ್ ಮಾಡ್ಕೊ. ಅರ್ಥ ಆಯ್ತಲ್ಲ ನಿನಗೆ? ಇದು ಮನೆ ಆಯಿತು, ಇದೆಲ್ಲ ಮನೆ ಪೂರ್ತಿ ಮನೆ ಲೆಕ್ಕಾಚಾರ. ಅದು ಅಟ್ಯಾಚ್ ಆಗಿರೋದ್ರಿಂದ ಪೂರ್ತಿ ಮನೆ ಲೆಕ್ಕಾಚಾರ. ಕಾಂಪೌಂಡ್ ಅದು ಲೆಕ್ಕಾಚಾರ, ಅದು ಕಾಂಪೌಂಡ್ ಸಪ್ರೇಟ್ ಲೆಕ್ಕಾಚಾರ, ಆಯಿತಾ? ಮನೆಗೂ ಕಾಂಪೌಂಡ್ಗೆ ಎಲ್ಲೂ ಟಚ್ ಇಲ್ಲ, ಆಯಿತಾ? ಇಲ್ಲಿ ಪಿಲ್ಲರ್ ಹಾಕಿದೆ, ಅಲ್ಲೊಂದು ಪಿಲ್ಲರ್ ಹಾಕಿದೆ, ಅಲ್ಲೊಂದು ಪಿಲ್ಲರ್ ಹಾಕಿದೆ, ಇಲ್ಲೂ ಒಂದಷ್ಟು ಗೋಡೆ ಕಟ್ಕೊಂಡೆ. ಈ ದಪ್ಪ ಗೋಡೆ ಬೇಕಾದ್ರೆ ತೆಗೆದಾಕಿದ್ ಬೇಡ, ಓಡಾಡೋಕ್ಕೆ ಜಾಗ ಇರುತ್ತೆ ಇಲ್ಲಿ, ಅದು ಕನೆಕ್ಟ್ ಆಗ್ಬಿಡುತ್ತಲ್ಲ. ಇದು 4 ಮೂಲೆ ಚೌಕ ಆದಾಗ ಇದನ್ನು ತೆಗೆದ್ಬಿಡು, ಇಲ್ಲಿ ಓಡಾಡೋಕ್ಕೆ ಜಾಗ ಇರುತ್ತೆ, ಹಿಂಗೆ ಓಡಾಡ್ಬೋದು. ಇನ್ನು ಈ ಕಡೆಯಿಂದ ಬಂದು ಉತ್ತರದ ಬಾಗಿಲದ ಯಾರನ್ನ ದುಡ್ಡು ಗಿಟ್ಟು ಕೊಡ್ಬೇಕಾ, ಉತ್ತರ ಬಾಗಿಲಿಂದ ಹೋಗು, ಅರ್ಥ ಆಯ್ತಾ? ಯಾರೋ 2 ಲಕ್ಷ ಕೊಡ್ಬೇಕು ಇವತ್ತು, ಉತ್ತರ ಬಾಗಿಲಿಂದ ಆಚೆಗೆ ಬಂದು ಹಿಂಗೆ ಹೋಗಂಗೆ, ಆಯ್ತಾ? ಆಟೋಮೆಟಿಕ್ ಕೆಲಸ ಆಗುತ್ತೆ. ಅದು ಹೇಳಿದ್ದು ಹಾಂ. ಉತ್ತರ ಅಂದರೆ ಅದು ಐಶ್ವರ್ಯ ಅಮ್ಮ, ಲಕ್ಷ್ಮಿ. ಅದು ಲಕ್ಷ್ಮಿ ಕೊಡ್ಲೇಬೇಕು. ಇಲ್ಲ ಅದು ಬೇಡ. ಒಂದು ಕಡೆ ಒಂದು ದಿಕ್ಕಲ್ಲಿ 2 ಡೋರ್ ಹೆಂಗೆ ಇರ್ತೀವಿ, ಮಾಡಲೇಬೇಕು. ಅದು ಕಿಟಕಿ ಮಾಡಬೇಕು. ಹಾಂ, ಇಲ್ಲಿ ನೋಡಿ, ಇಲ್ಲ ಅಲ್ಲಿ ಬೆಳೆಸ್ನಲ್ಲ, ಇಲ್ಲೇ ಕೊಡ್ಬೋದಿತ್ತು ನೈಋತ್ಯದಲ್ಲಿ. ಅವಾಗ ಅದು ಈಕ್ವಲ್ ಆಗಿರೋದು, ಸ್ಕ್ವೇರ್ ಆಗಿರೋದು. ಈಗ ಮತ್ತೆ ಈ ಕಡೆ ಬಂತು, ಇದೆಯಲ್ಲ ಇದು ಇಲ್ಲಿ ಕರೆಕ್ಟಾಗಿ ಇಲ್ಲೊಂದು ಪಿಲ್ಲರ್ ಹಾಕು. ಆ ಪಿಲ್ಲರ್ ನೆಟ್ಟಿಗೆ ಅಲ್ಲೊಂದು 3 ಪಿಲ್ಲರ್ ಇರಬಾರ್ದು, 4 ಹಾಕು. 4 ಪಿಲ್ಲರ್ ಹಾಕಿ ಇಲ್ಲಿ ಗೋಡೆ ಕಟ್ಟಬೇಕು. ಇಲ್ಲಿ ಸ್ವಲ್ಪ ಗೋಡೆ ಕಟ್ಟು, ಇಲ್ಲೊಂದು ಸ್ವಲ್ಪ ಗೋಡೆ, ಅಲ್ಲಿ ಗೋಡೆ ಕಟ್ಟು. ಈ ಕುಬೇರ ಮೂಲೆ ಕ್ಲೋಸ್ ಆಗಬೇಕು. ಕುಬೇರ ಮೂಲೆ ಬರುತ್ತಲ್ಲ ಇದು, ಅಂದರೆ ಸೌತ್ ವೆಸ್ಟ್ ಯಾವತ್ತು ಬರ ಇರಬೇಕು, ಖಾಲಿ ಇರಬಾರ್ದು ಅಂತ, ಆಯಿತಾ? ಹಾಂ, ಅಲ್ಲ ಸ್ವಲ್ಪ ಹೈಟ್ ಮಾಡಿ. ಇಲ್ಲಿ ಏನಾದರೂ ಲಗೇಜ್ ಇಡೋ ಥರ ಮಾಡೋಣ. ನೆಕ್ಸ್ಟು ನಮ್ದು ಏನಾದರೂ ಬೇಕು ಅವಾಗ ಲಗೇಜ್ ಎಲ್ಲ ಇಲ್ಲಿ ಹಾಂ, ಫುಲ್ ವರಂಡ ಮಾಡಿಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಕ್ಲೋಸ್ ಮಾಡ್ಕೊಂಡು ಕುಬೇರ ಮೂಲೆ. ಮತ್ತು ಕಾಂಪೌಂಡು ನೀನು ಇಲ್ಲಿಗಾದ್ರೂ ಹಾಕ್ಬೇಕು. ಅಟ್ಲೀಸ್ಟ್ ಇಲ್ಲಿ ಹಾಕ್ತೀಯ, ಅಲ್ಲಿ ಹಾಕ್ತೀಯ, ಇಲ್ಲಿ ಬರುತ್ತೆ, ಅಲ್ಲಿವರೆಗಿದೆಯಾ. ಇದನ್ನು ಅಟ್ಲೀಸ್ಟ್ ಸ್ಕ್ವೇರಾಗಿ ಹಾಕೋ ಪೂರ್ತಿ. ಹಾಂ, ಸ್ಕ್ವೇರಾಗಿ ಹಾಕ್ಬಿಡು. ಅದು ಅಲ್ಲಿಗೆ ಇದನ್ನು ಸೆಟ್ ಮಾಡು. ಇಷ್ಟು ಸೆಟ್ ಮಾಡಪ್ಪ, ಸಾಕು ಸದ್ಯಕ್ಕೆ. ಯಾವುದು ಇದು ಆಚೆ ಬೆಳೆದಿದೆ ನೋಡಿ, ಈಗ ನಾವು ಆಚೆಗೆ ಬಂದಿದೆ. ಬಟ್ ಅಲ್ಲೇನು ನೀನು ಟಚ್ ಮಾಡಿಲ್ಲ. ಟಚ್ ಮಾಡಿಲ್ದಾರೆ ಅಂದರೆ ಸ್ವಲ್ಪ ಬಚಾವ್ ಬಾ. ಟಚ್ ಮಾಡಿಲ್ಲ ಅಂದರೆ ಒಂಚೂರು ಬಚಾವ್. ಸದ್ಯಕ್ಕೆ ಇವಾಗ ಮೇನ್ ಮಾಡಪ್ಪ, ಇದೆಲ್ಲ ಆಮೇಲೆ ಸೆಟ್ ಮಾಡ್ತೀನಿ. ನೋಡಿ ಅಲ್ಲಿದೆಯಲ್ಲ, ಅಲ್ಲಿ ನಿನಗೆ ಎಂಟ್ರಿ ಹಿಂಗೆ ಕೊಡ್ಬೋದು ಡೌನ್ಗೆ. ಆ ಕಡೆ ಕೊಡೋಕ್ಕಾಗಿಲ್ಲ ಅಂದರೂ ಹಿಂಗೆ ಡೌನ್ಗೆ ಹಿಂಗೆ ಹೋಗ್ಬೋದು. ಇನ್ನು ಈ ಪಿಲ್ಲರ್ ಅಡ್ಡ ಇಲ್ಲ ಅಂದರೆ, ಈ ಪಿಲ್ಲರ್ ಸ್ವಲ್ಪ ಒಳಗೆ ಹಾಕ್ಕೊಂತೀಯಲ್ಲ ಆ ತಡಿಗೆ ಹಿಂಗೆ ಹೋಗ್ಬೋದು, ಹಿಂಗೆ ಎಂಟ್ರಿ ಕೊಟ್ಕೋಬೋದು. ಇದು ಒಳ್ಳೇದು ಎಂಟ್ರಿ. ಇದು ವೆಸ್ಟ್ ಪ್ಲೇಸ್ ಅಂತೀವಿ ನಾವು, ವೆಸ್ಟ್ ಪ್ಲೇಸು. ನೋಡಿ, ಈ ಥರ ಬಾತ್ರೂಮ್ನೆಲ್ಲ ಏನು ಮಾಡ್ತೀವಿ, ಮನೆ ಟಚ್ ಮಾಡಿದ್ರೆ ಸಪ್ರೇಟಾಗಿ ಮಾಡಿಸ್ತೀವಿ. ಒಂದು ಸಪ್ರೇಟಾಗಿ ಮಾಡಿಬಿಟ್ಟು ಜಾಗ ಬಿಟ್ಕೊಳ್ಳೋದು ಆ ಥರ. ಈಗ ನೀನು ಬೆಳೆಸಿದ್ಯಾ ಅದು, ಇದನ್ನು ಕನೆಕ್ಟ್ ಮಾಡ್ಕೊ ಅಷ್ಟೇ. ಇದೇನು ಬೆಳೆದಿದೆ ಇದನ್ನು ಸ್ಟ್ರೈಟ್ ಕನೆಕ್ಟ್ ಮಾಡ್ಕೊಂಬಿಡು, ಅಲ್ಲೂ ಆ ಮೂಲೆವರೆಗೂ. 5 ನಿಮಿಷ ಬಂದೆ. 5 ನಿಮಿಷ ಬಂದೇ ಇರ. ಅವರು ಎಲ್ಲ ಹೊರಗಡೆ ಬಂದವ್ರು ಮಾಡ್ತಿದ್ದಾರೆ, ಆಯಿತಾ? ಆ ಅಗ್ನಿಮೂಲೆ ಪಿಲ್ಲರ್ ಬೆಳೆದಿದೆಯಲ್ಲ ಆಚೆಗೆ, ಅಲ್ಲಿಂದ ಹಂಗೆ ಸ್ಕ್ವೇರ್ ಮಾಡಿ ಅಲ್ಲಿಂದ ಇದಕ್ಕೆ ತಗೋ.
ಕನೆಕ್ಟ್ ಕೊಟ್ಟು ಒಂದಷ್ಟು ಗೋಡೆ ಕಟ್ಕೊಂಬಿಡು. ಅವಾಗ 4 ಮೂಲೆ ಆಗುತ್ತೆ. ಅಲ್ಲಿ 2 ಪಿಲ್ಲರ್ ಹಾಕೋ, ಅಲ್ಲಿ ಗೋಡೆ ಕಟ್ಕೊ. ಅವಾಗ 4 ಮೂಲೆ ನಮ್ದು ಇದೇನಾಯ್ತು ಮೊಬೈಲ್ ಹೆಂಗಿರುತ್ತೆ ಹಂಗಿರುತ್ತೆ, ಶೇಪ್ ಬರುತ್ತೆ ನೀಟಾಗಿ. ಅವಾಗ ವಾಸ್ತು ಬರುತ್ತೆ. ಇಲ್ಲಿ ಬೇಕಾದ್ರೆ ನೀನು ನಡ್ಕೊಂಡು ಹೋಗೋ ಥರ ಮಾಡ್ಕೊ. ಇಲ್ಲಿ ನಡ್ಕೊಂಬಂದೆ ಹಿಂಗೆ ಹೋಗೋದು, ಒಂದು ಗೇಟ್ ಇಟ್ಕೊಳ್ಳೋದು, ಆ ಥರದ್ದು ಇಲ್ಲ ಸ್ಕ್ವೇರ್ ಮಾಡ್ಕೊಂಬಿಟ್ಟು ಸೆಟ್ ಮಾಡ್ಕೊ. ಇದು ನಿಮ್ಮದೇ ತಾನೇ? ಮತ್ತೇನು ಹಂಗಾರೆ ಇನ್ನು ಸ್ವಲ್ಪ ಹೋಗಿ ಹಿಂಗೆ ಅಲ್ಲ, ಇದನ್ನು ಸ್ಕ್ವೇರ್ ಮಾಡಿಕೊಂಡು ಇಲ್ಲಿ ಎಂಟ್ರಿ ಮಾಡ್ಕೊ. ಹೋಗಕ್ಕೆ ಹಿಂಗೆ ಹೋಗಿ ಹಂಗೆ ಹೋಗೋ ಮನೆಗೆ. ಅವಾಗ ನಿಮ್ಗೆ ಯಾವಾಗ ಉತ್ತರ ಎಂಟ್ರಿ ಆಗುತ್ತೆ, ಉತ್ತರದಲ್ಲಿ ಎಂಟ್ರಿ. ಇಲ್ಲಿ ನಡೆದಾಡಕ್ಕೆ ಇಲ್ಲಿರುತ್ತೆ, ಇಲ್ಲಿ ನಡ್ಕೊಂಡು ಮನೆ ಹೋಗಿ ಬರೋದು ಅರ್ಜೆಂಟ್ಗೆ. ಆ ಕಡೆಯಿಂದ ಒಂದು ಎಂಟ್ರಿ ಇರುತ್ತೆ, ಇದು ಇರುತ್ತೆ. ಆಯಿತಾ? ಹಿಂಗೆ ಸೆಟ್ ಮಾಡಿ ನಿನ್ನದು ಚೆನ್ನಾಗಾಗುತ್ತೆ.